ಬಾಬು ಜಗಜೀವನ್ ರಾಮ್ ಭವನದ ಕಟ್ಟಡ ನಿರ್ಮಾಣಕ್ಕೆ ಸುಮಾರು 1 ಕೋಟಿ ವೆಚ್ಚದ ಕಾಮಗಾರಿಗೆ ಯಲಹಂಕ ಶಾಸಕರಾದ ಎಸ್ಆರ್ ವಿಶ್ವನಾಥ್ ಅವರು ಸೋಲದೇವನಹಳ್ಳಿಯಲ್ಲಿ ಗುದ್ದಲಿ ಪೂಜೆ ನೆರವೇರಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅಧ್ಯಕ್ಷರಾದ ಜಿ ಸಂಧ್ಯಾ ಅವರು ಗ್ರಾಮ ಪಂಚಾಯಿತಿ ಎಲ್ಲರೂ ಸದಸ್ಯರ ಸಹಕಾರದಿಂದ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದು ನನ್ನ ಎಲ್ಲ ಸದಸ್ಯರುಗಳಿಗೂ ಧನ್ಯವಾದಗಳು ತಿಳಿಸುತ್ತೇನೆ. ಈ ಅವಧಿಯು ನನಗೆ ಬಹಳ ತೃಪ್ತಿಕರ ತಂದಿದೆ ಹಾಗೂ ಮುಂದಿನ ದಿನಗಳಲ್ಲಿ ಶಾಸಕರ ಮಾರ್ಗದರ್ಶನದಂತೆ ಪಕ್ಷದಲ್ಲಿ ತೊಡಗುತ್ತೇನೆ ಎಂದರು. ಕಾರ್ಯಕ್ರಮದಲ್ಲಿ ಯಲಹಂಕ ಶಾಸಕರಾದ ಎಸ್ಆರ್ ವಿಶ್ವನಾಥ್, ಕಸಗಟ್ಟಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಜಿ ಸಂಧ್ಯಾ, ಉಪಾಧ್ಯಕ್ಷರಾದ ರಮೇಶ್ ಬಾಬು, ಸದಸ್ಯರುಗಳಾದ ಸೋಲದೇವನಹಳ್ಳಿ ವೆಂಕಟೇಶ್, ಚಾಂದ್ ಪಾಷಾ, ಶಿವಲಿಂಗಮ್ಮ, ಜಬೀನ್ ತಾಜ್, ಲಕ್ಷ್ಮಮ್ಮ, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಗೋಪಿನಾಥ್, ಶಿವಮಾದಪ್ಪ, ಬಿಜೆಪಿ ಮುಖಂಡರಾದ ಟಿ ಶ್ರೀನಿವಾಸ್ ಮುಂತಾದವರು ಉಪಸ್ಥಿತರಿದ್ದರು. ನಮ್ಮ ಬಹುತೇಕ ಗ್ರಾಮ ಪಂಚಾಯಿತಿಗಳ ಅಧಿಕಾರಾವಧಿ ಕೊನೆ. ಸಾಮಾನ್ಯವಾಗಿ ಒಂದು ವರ್ಷ ಕೊನೆ ಇರೋವಾಗೆ ಜನಗಳಿಗೆ ಯಾರು ಜನಪ್ರತಿನಿಧಿಗಳು ಸಿಗೋದಿಲ್ಲ. ಆದರೂ ಕೂಡ ಕೊನೆಯ ದಿನದವರೆಗೂ ಕೂಡ ಜನಗಳ ಸೇವೆ ಮಾಡಬೇಕು, ಕ್ಷೇತ್ರದ ಕೆಲಸ ಮಾಡಬೇಕು ಅಂತೇಳಿ ಇವತ್ತು ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಂತ ಸಂಧ್ಯಾ ದೇವರಾಜ್ ಅವರಿರ್ಬೋದು, ನಮ್ಮ ಉಪಾಧ್ಯಕ್ಷರಂತ ಬಾಬು ಅವರಿರ್ಬೋದು, ಮತ್ತು ಎಲ್ಲ ಹಿರಿಯ ಗ್ರಾಮ ಪಂಚಾಯಿತಿ ಸದಸ್ಯರುಗಳು, ಮುಖಂಡರುಗಳೆಲ್ಲ ಸೇರಿ ಇವತ್ತು 1 ಕೋಟಿ ರೂಪಾಯಿ ವೆಚ್ಚದ ಜಗಜೀವನ್ ರಾಮ್ ಭವನದ ಗುದ್ದಲಿ ಪೂಜೆಯನ್ನು ಮಾಡಿದ್ದೀವಿ. 1 ಕೋಟಿ ಆಯಿತು ಅಂತಂದರೆ ಸದ್ಯಕ್ಕೆ ಸಣ್ಣ ಸಣ್ಣ ಮದುವೆಗಳು, ಮುಂಜಿ ಕಾರ್ಯಗಳು ಇವೆಲ್ಲ ಕೂಡ ಕಡಿಮೆ ದರದಲ್ಲಿ ಯಾರು ಬೇಕಾದ್ರೂ ಮಾಡ್ಬೋದು, ಏನು ಜನಾಂಗನೇ ಮಾಡಬೇಕು ಅಂತೇನಿಲ್ಲ. ಸೊ ಅದು 1 ಕೋಟಿ ಬಿಲ್ಡಿಂಗ್ ಆದಮೇಲೆ ಮುಂದೆ ಮೇಲೆ ಕೂಡ ಇನ್ನೊಂದು ಫ್ಲೋರ್ ಕಟ್ಟೋದಕ್ಕೂ ಕೂಡ ನಾನು ಅನುದಾನವನ್ನು ತರ್ತೀನಿ. ಅವಾಗ 2 ಫ್ಲೋರ್ ಆಯಿತು ಅಂದರೆ ಇಲ್ಲಿ ಸಾಕಷ್ಟು ಬಡವರು ಬಗ್ಗೆ ಇರೋದ್ರಿಂದ ಕಾರ್ಯಕ್ರಮಕ್ಕೆ ಅನುಕೂಲ ಆಗ್ತದೆ. ಮತ್ತು ಇವತ್ತು ಸೋಲದೇವನಹಳ್ಳಿ ಮತ್ತು ಚಿಕ್ಕಮೇಲಕೆರೆಯಲ್ಲಿ ಅಂಗನವಾಡಿಗೂ ಕೂಡ ಗುದ್ದಲಿ ಪೂಜೆಯನ್ನು ಮಾಡಿದ್ದೀವಿ. ಇದು ನಿಜವಾದಂಥ ಜನಪ್ರತಿನಿಧಿಗಳಿಗೆ, ಚುನಾಯಿತ ಪ್ರತಿನಿಧಿಗಳಿಗೆ ಇರ್ತಕ್ಕಂಥ ಒಂದು ಕಾಳಜಿ ಅಂತಕ್ಕಂಥದ್ದು ಇವತ್ತು ಈ ಕಸಗಟ್ಟಪುರ ಗ್ರಾಮ ಪಂಚಾಯಿತಿಯ ಎಲ್ಲ ನಮ್ಮ ಸದಸ್ಯರು ಕೂಡ ಮಾಡಿದ್ದಾರೆ. ಸೊ ಮುಂದೆ ಕೂಡ ಈ ಥರದವರು ಚುನಾವಣೆ ಆದಾಗ ಆಯ್ಕೆಯಾಗಿ ಬರಲಿ ಅಂತಕ್ಕಂಥದ್ದು ನಾನೊಬ್ಬ ಶಾಸಕನಾಗಿ ಬಯಸ್ತಕ್ಕಂಥ ವಿಚಾರ. ದಿನ ಏನು ಎಲ್ಲ ಬಹುತೇಕ ಗ್ರಾಮ ಪಂಚಾಯತಿಗಳು ಅವಧಿ ಮುಕ್ತಾಯ ಆಗ್ತಾ ಇದೆ. ಅದೇ ರೀತಿ ನಮ್ಮ ಕಸಗಟ್ಟಪುರ ಗ್ರಾಮ ಪಂಚಾಯತಿನೂ ಸಹ 9ನೇ ತಾರೀಕು ಮುಕ್ತಾಯ ಆಗ್ತಿದೆ. ಏನು ಒಂದು ನಮ್ಮೂರಿಗೆ ಏನಾದರೂ ಒಂದು ಕಾಮಗಾರಿ ಮಾಡಬೇಕು, ನಮ್ಮ ಒಂದು ಶಾಶ್ವತವಾಗಿರುವಂಥ ಒಂದು ಕೆಲಸನ ಮಾಡಬೇಕು ಅಂತ ನಾವು ಸನ್ಮಾನ್ಯ ಅಭಿವೃದ್ಧಿ ಅಧಿಕಾರಿಗಳಾದ ನಮ್ಮ ಎಸ್ಆರ್ ವಿಶ್ವನಾಥ್ ಸಾಹೇಬ್ರ MLA ಹತ್ರ ನಾವು ಹೇಳ್ಕೊಂಡಾಗ ಒಂದೇ ಒಂದು ಸೆಕೆಂಡು ಯೋಚನೆ ಮಾಡಿದೆ ಅವರು ಈ 1 ಕೋಟಿ ಅನುದಾನನ ನಮ್ಮ ಸೋಲದೇವನಹಳ್ಳಿ ಗ್ರಾಮಕ್ಕೆ ಇವತ್ತಿನ ದಿವಸ ನೀಡಿದ್ದಾರೆ. ಎಲ್ಲರ ಸಹಕಾರದಿಂದ ಇವತ್ತು ನಾವು ಗುದ್ದಲಿ ಪೂಜೆಯನ್ನು ಸಹ ಮಾಡಿದ್ದೀವಿ. ಮೇಡಮ್, ಏನು 100% ತೃಪ್ತಿ ತಂದಿದೆ. ಮುಂದಿನ ಯೋಜನೆ ಬಗ್ಗೆ ಮುಂದಿನ ದಿನಗಳಲ್ಲಿ ಸದ್ಯಕ್ಕೆ ಪಕ್ಷದ ಕೆಲಸ ಮಾಡೋಕ್ಕೆ ಗ್ರಾಮದಲ್ಲಿ ನಮ್ಮ ಅಧ್ಯಕ್ಷರ ಮುಖಂಡರಲ್ಲಿ ಮೊನ್ನೆ ಶಾಸಕರವರು ಬಾಬು ಜಗಜೀವನ್ ರಾಮ್ ಭವನಕ್ಕೆ 1 ಕೋಟಿ ರೂಪಾಯಿ ಅನುದಾನ ಕೊಟ್ಟು ಈ ದಿನ ಒಂದು ಗುದ್ದಲಿ ಪೂಜೆ ನೆರವೇರಿಸಿದ್ದಾರೆ. ಇದು ಇಲ್ಲಿ ನಮ್ಮ ಗ್ರಾಮಕ್ಕೆ ತುಂಬ ಅನುಕೂಲ ಆಗ್ತದೆ. ಅದರಿಂದ ನಾವು ಗ್ರಾಮದ ಪರವಾಗಿ ನಮ್ಮ ಎಲ್ಲರಿಗೂ MLAಗೆ ಮತ್ತು ಅಧ್ಯಕ್ಷರಿಗೆ ನಾವೊಂದು ಅಭಿನಂದನೆ ಸೂಚಿಸ್ತೇವೆ. ನಮ್ಮ ಅಧ್ಯಕ್ಷರೆಲ್ಲ ಹೇಳಿದ್ದಾರೆ, ಈ ದಿನ ಒಂದು ಸುದಿನ ಅಂತ ಹೇಳಬೇಕು. ಇದರ ಬಾಬು ಜಗಜೀವನ್ ರಾಮ್ ಸಮುದಾಯ ಭವನ ಅಂತಂದರೆ ನಮ್ಮೂರಿಗೆ ಒಂದು ಹೆಮ್ಮೆ ಆಗಿ ನಾವು ಹೇಳ್ಕೊಳ್ಬೇಕು. ರಾಕೇಶ ಎಲ್ಲ ಕಾಂಟ್ರಾಕ್ಟು ಎಲ್ಲ ಮೆಂಬರ್ ಬಾಬು ಊಟ ಮಾಡಿದ್ರಮ್ಮ ಆಯ್ತು. ಇನ್ನೂ ಎಲ್ಲ ಒಂದು ಕಡೆ